ಇನ್ನು ಪ್ರಜ್ವಲ್ ರೇವಣ್ಣಗೆ ವಾಪಸ್ ಬರುವಂತೆ ಕರೆಯನ್ನ ಕೊಟ್ಟಿದ್ದಾರೆ ದಳಪತಿಗಳು. ನಿನ್ನೆ ಖುದ್ದು ಕುಮಾರಸ್ವಾಮಿಯವರು ವಾಪಸ್ ಬಾರಪ್ಪ ಅಂತ ಹೇಳಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆಯೇ ಹೇಳಿಕೆಯನ್ನ ಕೊಟ್ಟಿದ್ರು. ಯಾವ ಕಾರಣಕ್ಕೆ? ಡ್ರ್ಯಾಗ್ ಮಾಡೋದು ಬೇಡ ಈ ಪ್ರಕರಣನ ಅಂತ ನಿರ್ಧರಿಸಿದ್ದಾರಂತೆ ದಳಪತಿಗಳು. ಡ್ರ್ಯಾಗ್ ಮಾಡಿದ್ರೆ ಮತ್ತಷ್ಟು ದಿನ ಚರ್ಚೆಗೆ ಅವಕಾಶ ಸಿಗುತ್ತೆ, ಚರ್ಚೆಗೆ ಅವಕಾಶ ಬೇಡ ಅನ್ನುವಂತಹ ತೀರ್ಮಾನಕ್ಕೆ ದಳಪತಿಗಳು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಬಹಿರಂಗವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೈ ಮುಗಿದು ಕೇಳ್ಕೊಂಡ್ರು ಪ್ರಜ್ವಲ್ ರೇವಣ್ಣ ಅವರನ್ನ ಬಂದ್ಬಿಡಪ್ಪ ದೇಶಕ್ಕೆ ವಾಪಸ್, ಪ್ರಕರಣದ ತನಿಖೆಯನ್ನ ಎದುರಿಸು ಅಂತ ಹೇಳಿ. ಮತ್ತೊಂದ್ ಕಡೆ ದೇವೇಗೌಡರು ಕೂಡ ಪ್ರಜ್ವಲ್ ರೇವಣ್ಣಗೆ ಇದೇ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಇನ್ಸೈಡ್ ಮಾಹಿತಿ. ಯಾವ ಕಾರಣಕ್ಕೆ, ಏನ್ ಆಲೋಚನೆ ಮಾಡ್ತಾ ಇದ್ದಾರೆ ದಳಪತಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಜುನಾಥ್? ಏನು ಪ್ರಜ್ವಲ್ ರೇವಣ್ಣ ವಿರುದ್ಧದ ಒಂದು ಅಶ್ಲೀಲ ವಿಡಿಯೋ ಒಂದು ಪ್ರಕರಣ ಆಗಿರ್ಬೋದು, ಜೊತೆಗೆ ಏನು ಆತನ ವಿರುದ್ಧ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ. ಇದರಿಂದ ಏನು ದೇಶವನ್ನು ಬಿಟ್ಟು ಈಗಾಗಲೇ ವಿದೇಶಕ್ಕೆ ಹಾರಿರುವಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಏನು ಖುದ್ದು ದಳಪತಿಗಳು ವಾಪಸ್ ಬರಲಿಕ್ಕೆ ಒಂದು ಮನವಿಯನ್ನು ಮಾಡಿರುವಂಥದ್ದು. ಕಳೆದ ಒಂದು 3-4 ದಿನಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ದೇವೇಗೌಡರು ಮತ್ತು ರೇವಣ್ಣ ಅವರು ಚರ್ಚೆ ಮಾಡಿ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ಅವರನ್ನ ಈ ಒಂದು ಏನು ವಾಪಸ್ ದೇಶಕ್ಕೆ ಬರುವಂತೆ ನಾವು ಮನವಿ ಮಾಡಬೇಕು. ಯಾಕಂದ್ರೆ ಈ ಒಂದು ಪ್ರಕರಣದಿಂದ ನಮ್ಮ ಪಕ್ಷಕ್ಕೆ ಜೊತೆಗೆ ಕಾರ್ಯಕರ್ತರು ಜೊತೆಗೆ ದೇವೇಗೌಡರಿಗೂ ಕೂಡ ಸಾಕಷ್ಟು ನೋವಾಗಿದೆ. ಇನ್ನು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ರೇವಣ್ಣ ಅವರು ಕೂಡ ಜೈಲಿಗೆ ಹೋಗಿ ವಾಪಸ್ ಬಂದಿದ್ದಾರೆ. 2 ಪ್ರಕರಣಗಳಲ್ಲಿ ಕೂಡ ಜಾಮೀನು ಸಿಕ್ಕಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಕಾನೂನಿನ ರಕ್ಷಣೆ ಸಿಗ್ಬೋದು ಅನ್ನೋದು ದಳಪತಿಗಳ ಲೆಕ್ಕಾಚಾರ ಆಗಿರುವಂಥದ್ದು. ಜೊತೆಗೆ ಮತ್ತಷ್ಟು ಡ್ರ್ಯಾಗ್ ಮಾಡಿದ್ರೆ ಇದು ಕುಟುಂಬದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಯಾಕಂದ್ರೆ ಈಗಾಗಲೇ ಮಾನಸಿಕವಾಗಿ ಇಡೀ ಕುಟುಂಬವೇ ಹೈರಾಣಾಗಿದೆ. ಇದರ ಜೊತೆಗೆ ಕುಗ್ಗಿರುವಂತ ಒಂದು ಮನಸ್ಸುಗಳಿಗೆ ಒಂದು ಧೈರ್ಯವನ್ನು ತುಂಬಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಏನು ಪ್ರಜ್ವಲ್ ರೇವಣ್ಣ ಬಂದು ಜೈಲಿಗೆ ಹೋದ್ರೂ ಕೂಡ ತಮ್ಗೆ ಯಾರಿಗೂ ಕೂಡ ನೋವಿಲ್ಲ. ಯಾಕಂದ್ರೆ ಮೇಲ್ನೋಟಕ್ಕೆ ಎಲ್ಲ ಒಂದ್ ಕಡೆ ದಳಪತಿಗಳು ಕೂಡ ಈ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅವ್ರಿಗೂ ಕೂಡ ಗೊತ್ತಿರುವ ಹಿನ್ನೆಲೆಯಲ್ಲಿ ರೇವಣ್ಣ ಅವರೇ ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ. ಇನ್ನು ಪ್ರಜ್ವಲ್ ಹೋದ್ರೆ ನಮಗೆ ಯಾವುದೇ ರೀತಿಯ ಅಡ್ಡಿ ಅಥವಾ ಆತಂಕಗಳಿಲ್ಲ. ಕಾನೂನು ಪ್ರಕಾರ ಮುಂದಿನ ದಿನಗಳು ಯಾವಾಗಲೇ ಬಂದರೂ ಕೂಡ ಫೇಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ 3-4 ಪ್ರಕರಣಗಳು ಪ್ರಜ್ವಲ್ ವಿರುದ್ಧ ದಾಖಲಾಗಿದೆ. ಮತ್ತಷ್ಟು ಡ್ರ್ಯಾಗ್ ಮಾಡೋದ್ರಿಂದ ಇಡೀ ಕುಟುಂಬ ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಸಿಗುತ್ತೆ. ಹೀಗಾಗಿ ಈ ಪ್ರಕರಣದಲ್ಲಿ ರೇವಣ್ಣಗರಿಗೆ ಜಾಮೀನು ಸಿಕ್ಕಿಂದ, ಯಾಕಂದ್ರೆ ಪ್ರಕರಣ ದಾಖಲಿಸಿರುವಂಥ SIT ಪೊಲೀಸರು ಸಾಕಷ್ಟು ಲೋಪದೋಷಗಳನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ವಿಡಿಯೋದಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಇರುವಂಥ ಯಾವುದೇ ವಿಡಿಯೋಗಳು ಇಲ್ಲ, ಆದರೆ ಸಂತ್ರಸ್ತೆಯರಿರುವಂಥ ಈ ವಿಡಿಯೋಗಳು ಮಾತ್ರ ಇರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಕಾನೂನು ರಕ್ಷಣೆ ಕೂಡ ಪ್ರಜ್ವಲ್ ರೇವಣ್ಣಗೆ ಸಿಗುತ್ತೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಮತ್ತಷ್ಟು ಡ್ರ್ಯಾಗ್ ಮಾಡೋದು ಬೇಡ ಅನ್ನೋದು ದಳಪತಿಗಳ ಒಂದು ನಿರ್ಧಾರ ಆಗಿರುವಂಥದ್ದು. ಸ್ವತಃ ಕುಮಾರಸ್ವಾಮಿ ಅವರು ನಿನ್ನೆ ಕೂಡ ಮನವಿ ಮಾಡಿದ್ರು. ಇವತ್ತು ಬೆಳಗ್ಗೆ ಕೂಡ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಅವರಿಗೆ ಮನವಿ ಮಾಡಿರುವಂಥದ್ದು. ಖುದ್ದು ಬಂದು SIT ಮುಂದೆ ಹಾಜರಾಗಿ ವಿಚಾರಣೆ ಫೇಸ್ ಮಾಡಿ, ನೀವು ಆರೋಪ ಮಾತ್ರ ಬಂದಿದೆ, ನೀನು ಅಪರಾಧಿ ಅಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಆ ಮುಖಾಂತರ ಪ್ರಜ್ವಲ್ ರೇವಣ್ಣ SIT ಮುಂದೆ ಹಾಜರಾಗಿ ಈ ಒಂದು ಪ್ರಕರಣಗಳ ಏನು ವಿಚಾರಣೆ ಇದೆ ಅದನ್ನ ಫೇಸ್ ಮಾಡಬೇಕು. ಆ ಮುಖಾಂತರ ತಮ್ಮ ಒಂದು ಕುಟುಂಬದ ಏನು ಇಮೇಜ್ ಡ್ಯಾಮೇಜ್ ಆಗಿದೆ, ಜೊತೆಗೆ ಕಾರ್ಯಕರ್ತರ ಮೇಲೆ ಒಂದಷ್ಟು ಮುಜುಗರ ಕೂಡ ಆಗ್ತಾ ಇರುವಂಥದ್ದು. ಅವರೆಲ್ಲರೂ ಕೂಡ ಅವ್ರ ಮೇಲೆ ಗೌರವ ಇದ್ರೆ ನೀನು ಬಂದು ಹಾಜರಾಗಬೇಕು ಅನ್ನೋ ಒಂದು ಕರೆಯನ್ನು ಕೊಟ್ಟಿರುವಂಥದ್ದು. ಆ ಮುಖಾಂತರ ಮುಂದಿನ 2-3 ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಆಗ್ತಾರೆ ಅನ್ನೋದು ಕುಮಾರಸ್ವಾಮಿಯವರ ನಿರೀಕ್ಷೆ ಆಗಿರುವಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಆಗ್ತಾರ, ತಮ್ಮ ಚಿಕ್ಕಪ್ಪನ ಮಾತಿಗೆ ಬೆಲೆ ಕೊಟ್ಟು ಅನ್ನೋದು ಕಾದ್ ನೋಡ್ಬೇಕಾಗಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.